ನಮಸ್ಕಾರ ಚಿಂದಂತ ಊರು ಅಟ್ಟಿ ಮಂದಿಗೆ. ನಾವು ಬೈಕ್ನ ಫುಲ್ ಪ್ಯಾಕ್ ಮಾಡಿಕೊಂಡು ನಾವು ಹೊರಟ್ವಿ. ಎಲ್ಲಿಗೆಪ್ಪ ಅಂದರೆ ನಮ್ಮ ತಂದೆಯವರು ಹುಟ್ಟಿ ಬೆಳೆದಂಥ ಊರು ಚಿಕ್ಕನಗನೂರು ಕಡೆಗೆ. ನಾವು ಮಾಡಬೇಕಾಗಿರೋಂಥ ಡೆಕೋರೇಷನ್ ಬಲೂನ್ ಡೆಕೋರೇಷನ್ ಆಗಿತ್ತು. ಅದಕ್ಕೆ ಅಂತ ನಾವೆಲ್ಲ ಸಾಮಾನ ಬೈಕ್ನಲ್ಲಿ ಲೋಡ್ ಮಾಡ್ಕೊಂಡು ಹೊರಟ್ವಿ ಚಿಕ್ಕನಗನೂರು ಕಡೆಗೆ. ನಾವು ಲೊಕೇಶನ್ನ ರೀಚ್ ಆಗಿಬಿಟ್ಟು ನಾವು ಮಾಡಬೇಕಾದಂಥ ಡೆಕೋರೇಷನ್ ಪ್ಲೇಸ್ ಇದಾಗಿತ್ತು. ನಾವು ಸ್ಟೇಜ್ನೆಲ್ಲ ಅರೇಂಜ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ಗೆ ಸ್ಕ್ರೀನ್ ಎಲ್ಲ ಕಟ್ಕೊಂಡ್ವಿ. ಅದಾದಮೇಲೆ ಬಲೂನ್ ಬ್ಲೋ ಮಾಡಬೇಕಂದ್ರೆ ಕರೆಂಟ್ ಇರಲಿಲ್ಲ. ನಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಮಾತಾಡ್ಕೊಂಡ್ವಿ. ಅಷ್ಟೊತ್ತಿಗಾಗಲೇ ಮೋನೇಶ್ ಅವರು ಬಂದರು. ಮೋನೇಶ್ ಅವರು ಬಂದು ನಮಗೆ ಕರೆಂಟ್ ಸಪ್ಲೈನ ಕೊಟ್ಟರು. ಪವರ್ ಸಪ್ಲೈ ಕೊಡೋದೇ ತಡ ನಾವು ವರ್ಕ್ನ ಸ್ಟಾರ್ಟ್ ಮಾಡಿ ಬಲೂನ್ನ ಬ್ಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಬಲೂನ್ನ ಬ್ಲೋ ಮಾಡೋದು ನೋಡಿ ಅಲ್ಲಿರೋ ಪಾಪ ಒಂದು ಬಲೂನ್ ಕೇಳ್ತಿ. ಒಂದು ಬಲೂನ್ ಕೊಟ್ವಿ. ಅದಾದಮೇಲೆ ನಮ್ಮ ತಂಗಿಗೊಂದು ಬಲೂನ್ ಬೇಕಂದ್ರು ಅದು ಕೂಡ ನಾವು ಅವ್ರ ತಂಗಿಗಂತ ಬಲೂನ್ ಕೊಟ್ವಿ. ಈ ಬಲೂನ್ ಡೆಕೋರೇಷನ್ ನಮ್ಮ ಫ್ರೆಂಡ್ ಅವರ ಅಕ್ಕನ ಮಗಳದಾಗಿತ್ತು. ಫೈನಲ್ ಆಗಿ ಡೆಕೋರೇಷನ್ ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ. ನೋಡಿದರೆ ಮಿತಿ ಮೀರುತ್ತಿದೆ ಮನಮೋಹಕ ಮಿಡಿತ, ಆಳದಲ್ಲಿ ಅತಿಯಾಗುತ್ತಿದೆ ಅಪರೂಪದ ಸೆಳೆತ. ನಿಮ್ಮನೇಲೂ ಕೂಡ ಯಾರ್ದಾರದು ಬರ್ಡೇ ಇವೆಂಟ್ನ ಇದೇ ಥರ ಮಾಡಬೇಕು ಅಂತಂದರೆ ಕೆಳಗಡೆ ಕಾಣ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಕನಸಿನ